ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗಾಗಿ ನಿಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಅವರ್ ಕಂಪ್ಲೀಟ್ ಮಾಡೋ ಟ್ರಿಕ್ಸನ್ನು ಇಲ್ಲಿ ತಂದಿದ್ದೇನೆ. ಅದನ್ನು ನಾನು ಈ ವಿಡಿಯೋದಲ್ಲಿ ಮುಂದೆ ಹೇಳ್ತೇನೆ. ಸೊ ಹಾಗಾಗಿ ವಿಡಿಯೋ ಎಲ್ಲಿಯೂ ಸ್ಕಿಪ್ ಮಾಡಿದೆ, ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಓಡಿಸಿ ನೋಡಬೇಡಿ, ನಿಮಗೇನೂ ಅರ್ಥ ಆಗಲ್ಲ. ಕಂಪ್ಲೀಟಾಗಿ ವಿಡಿಯೋ ನೋಡಿದರೆ ಮಾತ್ರ ನೀವು ಈ ಟ್ರಿಕ್ಕನ್ನು ಬಳಸ್ಕೊಂಡು ನಿಮ್ಮ ಚಾನಲ್ ಗ್ರೋ ಮಾಡ್ಕೋಬೋದು, ಸಬ್ಸ್ಕ್ರೈಬರ್ಸ್ ವಾಚ್ ಅವರ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ, ಎಲ್ಲಿಯೂ ಸ್ಕಿಪ್ ಮಾಡಿಬಿಡಿ. ಒಂದೊಂದು ಸ್ಟೆಪ್ಸನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋಗಿ ಈ ಕ್ರೈಟೇರಿಯಾನ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಸ್ನೇಹಿತರೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ತಲುಪುತ್ತೆ, ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಒಂದು ಲೈಕ್ ಕೂಡ ಮಾಡಿ ಸ್ನೇಹಿತರೆ ಈ ವಿಡಿಯೋಗೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಾವು ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ನಮ್ಮ ಹತ್ರ ಟಾರ್ಗೆಟ್ ಇರುತ್ತೆ 1000 ಸಬ್ಸ್ಕ್ರೈಬರ್ಸ್, 4000 ವಾಚ್ ಅವರ್ ಮಾಡೋದಕ್ಕೆ. ಇನ್ನು ಶಾರ್ಟ್ಸ್ ಮೇಲೆ ಏನಾದರೂ ಕೆಲಸ ಮಾಡ್ತಿದ್ರೆ 1000 ಸಬ್ಸ್ಕ್ರೈಬರ್ಸು 10 ಮಿಲಿಯನ್ ಅಂದರೆ 1 ಕೋಟಿ ವ್ಯೂಸ್ ಬರಬೇಕು 90 ಡೇಸಲ್ಲಿ. ಸೊ ಇದೆಲ್ಲ ಕ್ರೈಟೇರಿಯಾ ಇದೆ. ಈ ಕ್ರೈಟೇರಿಯಾ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ನಾವು ಚಾನಲ್ ಮೇಲೆ ವಾಚ್ ಓವರ್ ಕಂಪ್ಲೀಟ್ ಮಾಡೋದು ಹೇಗೆ ಅದನ್ನೇ ನಾವು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಒಂದು ಇಲ್ಲಿ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನಾನು ಯಾವ ಟ್ರಿಕ್ ಬಳಸಿ ವಾಚ್ ಓವರ್ ಕಂಪ್ಲೀಟ್ ಮಾಡೋದು ಅದು ಕೂಡ ಹೇಳ್ತೀನಿ. ಸೊ ಫಸ್ಟ್ ಇಲ್ಲಿ ಕೆಲವೊಬ್ರು ಏನು ಹೇಳ್ತಿದ್ದಾರೆ ಅಂದರೆ, ಚಾನಲ್ ಮೇಲೆ ನೀವು ಒಂದು ಪ್ಲೇ ಲಿಸ್ಟ್ ಮಾಡಿಕೊಂಡು ನೀವು ಏನು ವಿಡಿಯೋ ಹಾಕಿರ್ತೀರ ಅದನ್ನು ಪ್ಲೇ ಲಿಸ್ಟ್ಗೆ ಸೇರಿಸಿ ಪ್ಲೇ ಲಿಸ್ಟನ್ನು ನೈಟ್ ಆನ್ ಮಾಡಿ ಇಟ್ಬಿಡಿ. ಬೆಳಗ್ಗೆ 7 ವರ್ಷದಲ್ಲಿ ನಿಮ್ಮ ಚಾನಲ್ ಮೇಲೆ ವಾಚ್ ಓವರ್ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ. ಈ ರೀತಿ ಮಾಡೋದರಿಂದ ವಾಚ್ ಓವರ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದರಲ್ಲಿ ಎಷ್ಟು ಸತ್ಯ ಇದೆ ಅಂದರೆ, ನೋಡಿ ಸ್ನೇಹಿತರೆ, ವಾಚ್ ಓವರ್ ಕಂಪ್ಲೀಟ್ ಮಾಡೋದಕ್ಕೆ ನೀವು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿಕೊಂಡು ಅದ್ರ ಮೇಲೆ ವೀಡಿಯೋಸ್ ಎಲ್ಲ ಹಾಕಿ ಅದನ್ನು ನೈಟ್ ಆನ್ ಮಾಡಿಟ್ರೆ, ಈ ರೀತಿ ಮಾಡಿದರೆ ಡಿಸೆಪ್ಟಿವ್ ಕಂಟೆಂಟ್ ಬಂದು ನಿಮ್ಮ ಚಾನಲ್ ಮಾನಿಟೈಸ್ ಆಗಲ್ಲ, ನೆನ್ಪಿಡಿ. ಸೊ ಒಂದೇ ಮೊಬೈಲಿಂದ ನೀವು ಅದೇ ವಿಡಿಯೋನ ಮೇಲಿನ ಮೇಲೆ ಪ್ಲೇ ಮಾಡೋದ್ರಿಂದ ಇದು ಯೂಟ್ಯೂಬ್ಗೆ ಗೊತ್ತಾಗತ್ತೆ. ನೋಡಿ, ಯೂಟ್ಯೂಬ್ ತುಂಬ ಸ್ಮಾರ್ಟ್ ಇದೆ ಸ್ನೇಹಿತರೆ. ಸ್ಮಾರ್ಟ್ ಅಂದರೆ ಸ್ಮಾರ್ಟ್. ನಾವು ಎಷ್ಟು ಯೋಚನೆ ಮಾಡ್ತೀವಿ ಅದಕ್ಕಿಂತ 100 ಪಟ್ಟು ಜಾಸ್ತಿ ಅವರು ಯೋಚನೆ ಮಾಡ್ತಾರೆ. ಇನ್ನು ಯಾವುದೋ ಒಂದು ಚಾನಲ್ ಮಾನಿಟೈಸ್ ಆಗ್ಬೋದು, ಬಟ್ ಆದರೂ ನಾಳೆ ಆ ಚಾನಲ್ಗೂ ಇಶ್ಯೂ ಬರುತ್ತೆ, ಡಿಸೆಪ್ಟಿವ್ ಕಂಟೆಂಟ್ ಇಶ್ಯೂ ಬರುತ್ತೆ. ಸೊ ಹಾಗಾಗಿ ಈ ರೀತಿ ಏನು ಪ್ಲೇ ಲಿಸ್ಟ್ ಮೇಲೆ ಹಾಕಿ ಅದನ್ನು ಆನ್ ಮಾಡಿ ನೈಟೆಲ್ಲ ಹಾಗೆ ಬಿಟ್ಟು ದಿನ ಇದೇ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲ್ಗೆ ಇಶ್ಯೂ ಬರುತ್ತೆ, ಡಿಸೆಪ್ಟಿವ್ ಕಂಟೆಂಟ್ ಇಶ್ಯೂ ಬರುತ್ತೆ, ನೆನಪಿರಲಿ. ಈ ರೀತಿ ಮಾಡಬಾರ್ದು. ಇನ್ನು ಏನು ಮಾಡಬೇಕು ನಾವು ಅಂದರೆ, ನೋಡಿ, ನಮ್ಮ ಚಾನಲ್ ಗ್ರೋ ಆಗಬೇಕು, ಆರ್ಗ್ಯಾನಿಕಲಿ ನಮ್ಮ ಚಾನಲ್ ಮೇಲೆ ವ್ಯೂಸ್ ಬರಬೇಕು, ಚಾನಲ್ ಗ್ರೋ ಆಗಬೇಕು, ಸಬ್ಸ್ಕ್ರೈಬರ್ಸ್ ಎಲ್ಲ ಬರಬೇಕು ಅಂದರೆ ನಾವು ಅದೇ ರೀತಿ ಕೆಲಸ ಮಾಡಬೇಕು, ಕಂಟೆಂಟ್ ಕೊಡಬೇಕು. ಸೊ ಇಲ್ಲಿ ನಮ್ಮ ಚಾನಲ್ ಸ್ಟಾರ್ಟ್ನಲ್ಲಿ ವಿಡಿಯೋ ಹಾಕಿದರೆ ಸಬ್ಸ್ಕ್ರೈಬರ್ಸ್ ಇರಲ್ಲ. ಸಬ್ಸ್ಕ್ರೈಬರ್ಸ್ ಇದ್ದ ಪಕ್ಷದಲ್ಲಿ ಏನಾಗುತ್ತೆ ಅಂದರೆ, ನಾವು ವಿಡಿಯೋ ಹಾಕಿದ ಮೇಲೆ 1, 2, 3, 1, 5, 10 ವ್ಯೂಸ್ ಅಷ್ಟೇ ಬರುತ್ತೆ. ಇಷ್ಟು ಬಂದರೆ ಚಾನಲ್ ಬೇಗ ಗ್ರೋ ಆಗಲ್ಲ. ಸೊ ಕಂಟೆಂಟ್ ನೀವು ಯಾವ ರೀತಿ ಹಾಕಿದ್ದೀರಾ ಇದು ಕೂಡ ಇಂಪಾರ್ಟೆಂಟ್ ಇರುತ್ತೆ. 1, 2, 5, 10 ವ್ಯೂಸ್ ಬಂದರೂ ನೀವು ಕಂಟೆಂಟ್ ಯಾವ ರೀತಿ ಹಾಕಿದ್ದೀರಾ, ಎಷ್ಟೊತ್ತು ನೋಡಿದ್ದಾರೆ, ಅದು ತುಂಬ ಮ್ಯಾಟರ್ ಮಾಡುತ್ತೆ. ಹಾಗಾಗಿ ಚಾನಲ್ ಗ್ರೋ ಆಗೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಇನ್ನು ಈ ರೀತಿಯೂ ಬರ್ತಾ ಇಲ್ಲ ಅಂದರೆ ನಾವೇನು ಮಾಡಬೇಕು, ಒಂದು ಸ್ವಲ್ಪ ಸರಿಯಾಗಿ ಈ ನಾನು ಹೇಳ್ತಿರೋ ಟ್ರಿಕ್ಸನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ಇದ್ರ ಮೇಲೆ ಇಂಪ್ಲಿಮೆಂಟ್ ಮಾಡಿ. ಸೊ ಆಗ ನಿಮ್ಮ ಚಾನಲ್ ಆರ್ಗ್ಯಾನಿಕಲಿ ಗ್ರೋ ಆಗುತ್ತೆ. ನಾವೇನು ಮಾಡಬೇಕು ಅಂದರೆ, ಫಸ್ಟ್ ಒಂದು 10 ಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. 10 ಮೇಲ್ ಐ ಡಿ. ಇನ್ನೂ ನಮ್ಮ ಚಾನಲ್ ಮಾನಿಟೈಸ್ ಆಗಿಲ್ಲ ಅಂದರೆ ಮಾತ್ರ ಇದನ್ನು ನೀವು ಮಾಡಬೇಕು, ಅದರ್ವೈಸ್ ಇದು ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಾಂದರೆ ಮಾನಿಟೈಸ್ ಆಗಿತ್ತು ಅಂದರೆ ಡಿಮಾನಿಟೈಸ್ ಆಗಿಬಿಡುತ್ತೆ ಚಾನಲ್. ಸೊ ನೆನಪಿಡಿ. ನಿಮ್ಮ ಹತ್ರ ಒಂದು 10 ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮದೇ ಒಂದೇ ಫೋನಲ್ಲಿ ಮಾಡಿಬಿಡಿ. ಈ ಫೋನಲ್ಲಿ 1-2 ಮಾಡ್ಕೊಳ್ಳಿ. ನೀವೇನು ಈಗಾಗಲೇ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅದರಲ್ಲಿ 1-2 ಮಾತ್ರ ಇರಲಿ. ಅದಾದಮೇಲೆ ಬೇರೆ ಫೋನ್ ಯಾವುದಾದ್ರೂ ಇತ್ತು ನಿಮ್ಮ ಮನೆಯಲ್ಲಿ ಇರುತ್ತೆ ಫೋನು, ಮನೆಯಲ್ಲಿ ಎಷ್ಟು ಜನರದ್ದು ಫೋನ್ ಇದೆ ಅವರೆಲ್ಲರ ಹತ್ರನೂ ಮೇಲ್ ಐ ಡಿ ಇರುತ್ತೆ. ಬಟ್ ಅಲ್ಲಿ ಒಂದೊಂದು ಮೇಲ್ ಐ ಡಿ ಇದ್ದರೆ ಅದರಲ್ಲಿ 2-2, 3-3 ಮೇಲ್ ಐ ಡಿ ಕ್ರಿಯೇಟ್ ಮಾಡಿದ ಮೇಲೆ ಅದೇ ಮೇಲ್ ಐ ಡಿಯಿಂದ ಯೂಟ್ಯೂಬ್ ಲಾಗಿನ್ ಮಾಡ್ಕೊಂಡು ಇಟ್ಕೊಂಡಿರಿ. ಹೌದಾ? ಅದಾದಮೇಲೆ ಏನು ಮಾಡಬೇಕು, ಪ್ರತಿ ಮೊಬೈಲಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಆ ವಿಡಿಯೋನ ಆ ಮೊಬೈಲಲ್ಲಿ ನೋಡಬೇಕು. ನಿಮ್ಮ ಮೊಬೈಲಲ್ಲಿ 2 ಮೇಲ್ ಐ ಡಿ ಇಟ್ಕೊಂಡು ನೀವು ಒಂದು ಸರಿ ನೋಡಿ. ಒಂದು ವಿಡಿಯೋ ಹಾಕಿರ್ತೀರ,
ಅದನ್ನೇ ಸ್ವಿಚ್ ಮಾಡಿಕೊಂಡು ಅಕೌಂಟ್ ಸ್ವಿಚ್ ಮಾಡಿಕೊಂಡು 1-2 ಸರಿ ನಿಮ್ಮ ಚಾನಲ್ ಮೇಲೆ ಹಾಕಿರೋ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ಆ ವಿಡಿಯೋ ನೋಡಿ. ಅದಾದಮೇಲೆ ಬೇರೆ ಫ್ಯಾಮಿಲಿ ಮೆಂಬರ್ಸಲ್ಲಿ ಏನು ವಿಡಿಯೋ ಇದೆ, ಮೇಲ್ ಐ ಡಿ ಇದೆ, ಮೊಬೈಲ್ ಇದೆ, ಅದರಲ್ಲಿ ಲಾಗಿನ್ ಆದಮೇಲೆ ನಿಮ್ಮ ಚಾನಲ್ ಅದರಲ್ಲಿ ಓಪನ್ ಮಾಡಿ. ಲಿಂಕ್ ಅದು ಶೇರ್ ಮಾಡಬೇಡಿ, ಡೈರೆಕ್ಟಾಗಿ ಅದರಲ್ಲಿ ಹೋಗಿ ನಿಮ್ಮ ಚಾನಲ್ ಸರ್ಚ್ ಮಾಡಿದ ಮೇಲೆ ಅಲ್ಲಿ ನಿಮ್ಮ ಚಾನಲ್ ಏನು ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಚಾನಲ್ ಓಪನ್ ಮಾಡಿಕೊಂಡು ಈ ರೀಸೆಂಟ್ ಹಾಕಿರೋ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಲಿಂಕ್ ಶೇರ್ ಮಾಡಿ ಎಲ್ಲಿಯೂ ನೋಡ್ಲಿಕ್ಕೆ ಹೋಗಬೇಡಿ. ದಯವಿಟ್ಟು ಸರ್ಚ್ ಮಾಡಿ, ಆರ್ಗ್ಯಾನಿಕಲಿ ಸರ್ಚ್ ಮಾಡಿಕೊಂಡು ನಿಮ್ಮ ಚಾನಲ್ ಹೆಸರನ್ನು ಟೈಪ್ ಮಾಡಿ ಸರ್ಚ್ ಮಾಡಿದ ಮೇಲೆ ಚಾನಲ್ ಓಪನ್ ಆಗುತ್ತೆ. ರೀಸೆಂಟ್ ಹಾಕಿರೋ ವಿಡಿಯೋನ ಅಲ್ಲಿ ಓಪನ್ ಮಾಡಿ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಒಂದು ಮೇಲ್ ಐ ಡಿಯಿಂದ ಮಾಡ್ತೀರಾ, 1 ಸರಿ ನೋಡಿ, 2 ಸರಿ ನೋಡಿ, ನಡೆಯುತ್ತೆ. ಓಕೆ, ಆಮೇಲೆ ಮತ್ತೆ ಅದೇ ಮೊಬೈಲಲ್ಲಿ ಇನ್ನೊಂದು ಮೇಲ್ ಐ ಡಿ ಇರುತ್ತೆ, ಅದನ್ನು ಸ್ವಿಚ್ ಮಾಡಿ ಅಲ್ಲಿಯೂ ಈ ನಿಮ್ಮ ಚಾನಲ್ ಏನಿದೆ ಸರ್ಚ್ ಮಾಡಿಕೊಂಡು ಆ ವಿಡಿಯೋನ ಓಪನ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಚಾನಲ್ ಓಪನ್ ಆಗುತ್ತೆ. ಆ ವಿಡಿಯೋನ ಅಲ್ಲಿಯೂ ನೋಡಿ, ರೀಸೆಂಟ್ ಹಾಕಿರೋ ವಿಡಿಯೋ ಕಂಪ್ಲೀಟಾಗಿ 2 ಟೈಮ್ಸ್ ನೋಡಿ. ಅದೇ ರೀತಿ ಬೇರೆ ಮೊಬೈಲಲ್ಲಿ ಇತ್ತು ಅಂದರೆ ಒಂದು ಅರ್ಧ ಗಂಟೆನೋ 10 ನಿಮಿಷನೋ 20 ನಿಮಿಷನೋ ಬಿಟ್ಟು ಅಲ್ಲಿಯೂ ಕೂಡ ಲಾಗಿನ್ ಮಾಡಿಕೊಂಡು ಅದೇ ಬೇರೆ ಮೊಬೈಲಲ್ಲಿ ಸೇಮ್ ಟು ಸೇಮ್ ಪ್ರೊಸೀಜರ್ ನಿಮ್ಮ ಚಾನಲ್ ಸರ್ಚ್ ಮಾಡಿದ ಮೇಲೆ ಬಂದ ಚಾನಲ್ ಕ್ಲಿಕ್ ಮಾಡಿ ರೀಸೆಂಟ್ ಹಾಕಿರೋ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಈ ರೀತಿ ನೀವು ಮಾಡೋದ್ರಿಂದ ಒಂದು 10 ವ್ಯೂಸ್ ಬರುತ್ತೆ ಅದರಿಂದ. ಸೊ ಅದು ಆರ್ಗ್ಯಾನಿಕಲಿ ಬಂದ ರೀತಿ ಇರುತ್ತೆ, ಅದರಿಂದ ನಮಗೇನು ತೊಂದರೆ ಆಗಲ್ಲ, ವ್ಯೂಸು ಲೆಸ್ ಆಗಲ್ಲ, ಆಮೇಲೆ ವಾಚ್ ಅವರು ಲೆಸ್ ಆಗಲ್ಲ. ಓಕೆ, ಆ್ಯಂಡ್ ಡಿಸೆಪ್ಟಿವ್ ಕಂಟೆಂಟ್, ಸ್ಕ್ಯಾಮ್ ಪಾಲಿಸಿ ಇದೆಲ್ಲ ಅಲ್ಲಿ ಕನ್ಸಿಡರ್ ಆಗಲ್ಲ. ಸೊ ಆವಾಗ ಅದರಿಂದ ಏನಾಗುತ್ತೆ ಅಂದರೆ ಒಂದು 10 ವ್ಯೂಸ್ ಈ ರೀತಿ ನೀವು ಮಾಡಿ ನಿಮ್ಮ ಚಾನಲ್ ಮೇಲೆ ನೋಡಿಕೊಂಡು ತೊಗೊಂಡು ಬಂದಿರ್ತೀರ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆರ್ಗ್ಯಾನಿಕಲಿ ವ್ಯೂಸ್ ಬಂದಿದೆ ಅಂತ ಅಂದ್ಕೊಂಡು ಯೂಟ್ಯೂಬ್ ಏನು ಮಾಡುತ್ತೆ, ನೀವು 10 ಸರಿ ನೋಡಿದ್ದೀರಾ, 10 ವ್ಯೂಸ್ ಬಂತು. 10 ವ್ಯೂಸ್ ಬಂದಾಗ ಅದೇನು ಮಾಡುತ್ತೆ ಅಂದರೆ ಇನ್ನೂ 100 ಜನಕ್ಕೆ ಅದರ್ ರೆಕಮೆಂಡ್ ಮಾಡುತ್ತೆ. ಬಿಕಾಸ್ ಅಲ್ಲಿ ಏನಾಗಿದೆ ಅಂದರೆ ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಆಗಿದೆ. ಒಂದು 10 ನಿಮಿಷದ ವೀಡಿಯೋ ಹಾಕಿದ್ದೀರಾ ಅಂದರೆ ಕಂಪ್ಲೀಟ್ ವೀಡಿಯೋ ನೋಡಿದ್ದೀರಾ. ಸೊ 40% 50% ಆಡಿಯನ್ಸ್ ರಿಟೆನ್ಷನ್ ತೋರಿಸುತ್ತೆ ಅಲ್ಲಿ. ಸೊ ಆಡಿಯನ್ಸ್ ರಿಟೆನ್ಷನ್ 50% ಬಂತು ಅಂದರೆ ಯೂಟ್ಯೂಬ್ ಬೇರೆ ಕ್ರಿಯೇಟ್ರಿಗೆ, ಬೇರೆ ಚಾನಲ್ ನೋಡುವವರಿಗೆ, ಯೂಟ್ಯೂಬ್ ಮೇಲೆ ಸರ್ಚ್ ಮಾಡೋರಿಗೆ ನಿಮ್ಮ ಚಾನಲ್ ಸಜೆಸ್ಟ್ನಲ್ಲಿ ಹೋಗುತ್ತೆ. ಸೊ ಆಗ ಅವ್ರ ಮುಂದೆ ಸಜೆಸ್ಟ್ನಲ್ಲಿ ಬಂದಾಗ ನಿಮ್ಮ ಚಾನಲ್ ಮೇಲೆ ನೀವು ಏನು ತಮ್ನೇಲ್ ಹಾಕಿದ್ದೀರಾ ಆವಾಗ ಆ ತಮ್ನೇಲ್ನಿಂದ ಕ್ಲಿಕ್ ಮಾಡಿ ವಿಡಿಯೋ ನೋಡ್ತಾರೆ. ಇದು ಆರ್ಗ್ಯಾನಿಕಲಿ ಆಗುವಂಥದ್ದು. ನೀವು 10 ಸರಿ ನಿಮ್ಮ ಓನ್ ಡಿವೈಸಸಲ್ಲಿ ನೋಡಿದ್ದೀರಾ. ಸೊ ನೋಡಿದ ಮೇಲೆ ಯೂಟ್ಯೂಬ್ ಅದನ್ನು ರೆಕಮೆಂಡ್ ಮಾಡುತ್ತೆ. ರಿಕಮೆಂಡ್ ಮಾಡಿದಾಗ ನೀವು ಹಾಕಿರೋ ತಮ್ನೇಲ್ ಸರಿ ಇರಬೇಕು, ಮೇನ್ ಇರೋದೇ ತಮ್ನೇಲ್. ಸೊ ಅದನ್ನು ಕ್ಲಿಕ್ ಮಾಡಿ ಅವ್ರು ನೋಡೋ ರೀತಿ ನೀವು ತಮ್ನೇಲ್ ಕ್ರಿಯೇಟ್ ಮಾಡಿರಬೇಕು. ಅಟ್ರಾಕ್ಟಿವ್ ತಮ್ನೇಲ್ ಮಾಡಿ ಅದ್ರ ಮೇಲೆ ಏನು ಟೆಕ್ಸ್ಟ್ ಬರಿತೀರಾ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕ್ಯೂರಿಯಾಸಿಟಿ ಬರಬೇಕು. ಸೊ ಇದರಲ್ಲಿ ಏನಿದೆ ನೋಡೋಣ ಅಂತ ಅವರಿಗೆ ಅನಿಸ್ಬೇಕು. ನೀವು ಒಮ್ಮೊಮ್ಮೆ ನೋಡಿ, ನಿಮ್ಮ ಮುಂದೆ ಕೆಲವೊಂದಿಷ್ಟು ವಿಡಿಯೋ ಬಂದಾಗ ನೀವೇನು ಮಾಡ್ತೀರಾ, ಸ್ಕ್ರಾಲ್ ಮಾಡ್ತಾ ಇರ್ತೀರಾ, ಅದು ಹಾಗೆ ಹೋಗಿರುತ್ತೆ. ನೀವು ತಮ್ನೇಲ್ ನೋಡಿರ್ತೀರಾ, ಬಟ್ ಮೇಲೆ ಅದನ್ನು ಸ್ಕ್ರಾಲ್ ಮಾಡಿರ್ತೀರ, ಬಟ್ ಆ ತಮ್ನೇಲ್ ನಿಮ್ಮ ಮನಸ್ಸಲ್ಲಿ ಬಂದುಬಿಡುತ್ತೆ, ಕಣ್ಣಲ್ಲಿ ಅದು ಕೂತ್ಬಿಡುತ್ತೆ. ಸೊ ಅವಾಗ ಏನು ಮಾಡ್ತೀರಾ, ಮತ್ತೆ ರಿಟರ್ನ್ ಬಂದು ಆ ವಿಡಿಯೋದಲ್ಲಿ ಏನಿದೆ ಅಂತ ನಾವು ನೋಡಲಿಕ್ಕೆ ಟ್ರೈ ಮಾಡ್ತೀವಿ. ನೀವು ಅಬ್ಸರ್ವ್ ಮಾಡಿರೋ ಇಲ್ಲ ಗೊತ್ತಿಲ್ಲ, ಬಟ್ ಒಮ್ಮೆ ನೋಡಿ. ನಾವೇನು ಮಾಡಿರ್ತೀವಿ, ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಆ ಒಂದು ತಮ್ನೇಲು ನಮ್ಗೆ ಹಿಡಿಸುತ್ತೆ, ಬಟ್ ಅದನ್ನು ನಾವು ಸ್ಕ್ರಾಲ್ ಮಾಡ್ತೀವಿ. ಅದಾದಮೇಲೂ ನಮಗೇನು ಅನಿಸುತ್ತೆ, ಒಮ್ಮೆ ಆ ವಿಡಿಯೋ ನೋಡೋಣ ಅಂತ ಹೇಳಿ ಮತ್ತೆ ರಿಟರ್ನ್ ಬರ್ತೀವಿ. ಸೊ ಆ ವಿಡಿಯೋನ ಓಪನ್ ಮಾಡ್ತೀವಿ. ಸೊ ಇದು ತಮ್ನೇಲ್ ಮೇನ್ ಮ್ಯಾಟರ್ ಮಾಡುತ್ತೆ. ನೀವು ತಮ್ನೇಲ್ ಸರಿಯಾಗಿ ಹಾಕಿ. ಇನ್ನು 100 ಜನರ ಹತ್ರ ಯೂಟ್ಯೂಬ್ ರೆಕಮೆಂಡ್ ಮಾಡಿದಾಗ ತಮ್ನೇಲ್ ಸರಿ ಇತ್ತು ಅಂದರೆ ಕ್ಲಿಕ್ ಮಾಡಿ ಅಟ್ಲೀಸ್ಟ್ ಒಂದು 10-20 ಜನ ಆದರೂ ಮತ್ತೆ ನೋಡ್ತಾರೆ. ಸೊ ನೀವು 10 ವ್ಯೂಸ್ ತೊಗೊಂಡು ಬಂದಿದ್ದೀರಾ. ಸೊ 100 ಜನಕ್ಕೆ ಸಜೆಸ್ಟ್ ಆಗಿದೆ. ಸೊ ಅದರಲ್ಲಿ ಒಂದು 10 ಜನ ನೋಡಿದರೆ ಇನ್ನೂ 100 ಜನಕ್ಕೆ ಅದು ಸಜೆಸ್ಟ್ ಆಗುತ್ತೆ. ಸೊ ಈ ರೀತಿ ಈ ಕೆಲಸ ಮಾಡುತ್ತೆ. ಸೊ ನೀವು ಪ್ಲೇಲಿಸ್ಟ್ ಆನ್ ಮಾಡಿಕೊಂಡು ಏನೇನೋ ಯಾರು ಹೇಳ್ತಾರೆ, ಪ್ಲೇಲಿಸ್ಟ್ ಮಾಡಿ, ಪ್ಲೇಲಿಸ್ಟಲ್ಲಿ ವೀಡಿಯೋಸ್ ಹಾಕಿ ಅದನ್ನು ನೈಟೆಲ್ಲ ಆನ್ ಮಾಡಿ ಇಟ್ಬಿಡಿ, ಇದು ಬರುತ್ತೆ, ವಾಚ್ ಅವರ್ ಬರಲ್ಲ, ಲೆಸ್ ಆಗುತ್ತೆ. ವಾಚ್ ಅವರ್ ಬಂದಿದ್ದರೂ ಲೆಸ್ ಆಗುತ್ತೆ, ವ್ಯೂಸ್ ಬಂದಿದ್ದರೂ ಕೌಂಟ್ ಆಗಲ್ಲ. ಸೊ ಈ ರೀತಿ ಎಲ್ಲ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ನಿಮ್ಮ ವಾಚ್ ಅವರ್ ಬಂದಿರುತ್ತೆ, ತೋರಿಸುತ್ತೆ. ಇನ್ನು ಕೆಲವರು ವಾಚ್ ಅವರೇ ಕೌಂಟ್ ಆಗಲ್ಲ. ಅದರಲ್ಲಿ ನೀವು ಹಾಕಿರ್ತೀರ, ಆನ್ ಮಾಡಿ ಇಟ್ಬಿಟ್ಟಿರ್ತೀರ, ಬಟ್ ವಾಚ್ ಅವರೇ ಕೌಂಟ್ ಆಗಲ್ಲ. ಸೊ ಇದು ಯೂಟ್ಯೂಬ್ ಗೊತ್ತಾಗುತ್ತೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ ಅನ್ನೋದು. ಈಗ ತುಂಬ ಸ್ಮಾರ್ಟ್ಲಿ ಇದ್ರ ಮೇಲೆ ಕೆಲಸ ಮಾಡ್ತಿದೆ. ಮೊದಲೆಲ್ಲ ಆಗ್ತಾಯಿತ್ತು, ವಾಚ್ ಅವರ್ ನೀವು ಪ್ಲೇಲಿಸ್ಟ್ ಆನ್ ಮಾಡಿಬಿಟ್ರೆ ವಾಚ್ ಅವರ್ ಬರ್ತಾಯಿತ್ತು, ಲೈವ್ ಆನ್ ಮಾಡಿಟ್ರೆ ವಾಚ್ ಅವರ್ ಬರ್ತಾಯಿತ್ತು, ಬಟ್ ಈ ರೀತಿ ಆಗ್ತಾ ಇಲ್ಲ ಈಗ. ಸೊ ಯಾಕಂದರೆ ಇದು ಡಿಸೆಪ್ಟಿವ್ ಕಂಟೆಂಟ್ ಪಾಲಿಸಿಲಿ ಇದನ್ನು ಹಾಕಿದ್ದಾರೆ. ಸೊ ಹಾಗಾಗಿ ಈ ರೀತಿ ಎಲ್ಲ ಆಗ್ತಿದೆ. ಪ್ಲೇಲಿಸ್ಟ್ ಆನ್ ಮಾಡಿ ಇಡಬೇಡಿ, ದಯವಿಟ್ಟು ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ.
ಯಾರಿಗೂ ಪ್ಲೇ ಲಿಸ್ಟ್ ಆನ್ ಮಾಡ್ಕೊಂಡು ಇಟ್ಬಿಡಿ, ನನಗೆ ವಾಚ್ ಅವರ್ ಆಗುತ್ತೆ ಅಂತ ಹೇಳಬೇಡಿ. ಆರ್ಗ್ಯಾನಿಕಲಿ ಒಂದು ಸರಿ ಅವ್ರಿಗೆ ವಿಡಿಯೋ ನೋಡ್ಲಿಕ್ಕೆ ಹೇಳಿ, ಕಂಪ್ಲೀಟಾಗಿ ವಿಡಿಯೋ ನೋಡ್ಲಿಕ್ಕೆ ಹೇಳಿ. ನೀವು ಲಿಂಕ್ ಶೇರ್ ಮಾಡಿ, ಆ ಲಿಂಕ್ ಕ್ಲಿಕ್ ಮಾಡಿ ವಿಡಿಯೋ ನೋಡ್ಲಿಕ್ಕೆ ಹೇಳಬೇಡಿ. ನನ್ನ ಚಾನಲ್ ಈಗ ರೀಸೆಂಟಾಗಿ ಹಾಕಿದ್ದೀನಿ, ಆ ವಿಡಿಯೋನ ಸರ್ಚ್ ಮಾಡಿ ನೋಡಿ ಅಂತ ಹೇಳಿ. ಸರ್ಚ್ ಮಾಡಿ ನನ್ನ ಚಾನಲ್ ಈ ರೀತಿ ಇದೆ, ಆ ಚಾನಲನ್ನು ನೀವು ಯೂಟ್ಯೂಬ್ ಮೇಲೆ ಸರ್ಚ್ ಮಾಡಿ, ಬಂದಿರೋ ಚಾನಲನ್ನು ಕ್ಲಿಕ್ ಮಾಡಿಕೊಂಡು ರೀಸೆಂಟ್ ಹಾಕಿರೋ ವಿಡಿಯೋ ಕಂಪ್ಲೀಟ್ ಒಮ್ಮೆ ನೋಡಿ ಅಂತ ಹೇಳಿ. ಸೊ ಈ ರೀತಿ ಮಾಡಿ. ಇನ್ನು ಯಾರ ಹತ್ರನೂ ನೀವು ಹೋಗಿದ್ದೀರಾ, ಅಲ್ಲಿ ಅವ್ರ ಹತ್ರ ಮೊಬೈಲ್ ಇದೆ ಅಂದರೆ ನೀವೇನು ಮಾಡಿ, ಅವ್ರ ಮೊಬೈಲ್ ತೊಗೊಂಡ್ಬಿಟ್ಟು ಅವ್ರ ಮೊಬೈಲ್ ಮೇಲೆ ನಿಮ್ಮ ಚಾನಲನ್ನು ಸರ್ಚ್ ಮಾಡಿ ಹಾಕಿರೋ ರೀಸೆಂಟ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ರೀತಿ ನೀವು ಮಾಡಿದರೆ ಆರ್ಗ್ಯಾನಿಕಲಿ ನಿಮ್ಮ ಚಾನಲ್ ಬೂಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಚಾನಲ್ ಮೇಲೆ ವ್ಯೂಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಪ್ಲೇ ಲಿಸ್ಟ್ ಮಾಡಿಟ್ಟು ಇಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ವಾಚ್ ಓವರ್ ಆಗಿದ್ರೂ ಲೆಸ್ ಆಗುತ್ತೆ. ಇನ್ನು ಈ ರೀತಿ ಕಂಪ್ಲೀಟ್ ಆದರೂ ನಾಳೆ ನಿಮಗೆ ತೊಂದರೆ ತಪ್ಪಿದ್ದಲ್ಲ ಸ್ನೇಹಿತರೆ. ಮಾನಿಟೈಸೇಷನ್ಗೆ ಇಶ್ಯೂ ಆಗುತ್ತೆ, ಡಿಸೆಪ್ಟಿವ್ ಕಂಟೆಂಟ್ಸ್ ಎಲ್ಲ ಬಂದುಬಿಟ್ಟು ಚಾನಲ್ ಡಿಮಾನಿಟೈಸ್ ಆಗುತ್ತೆ ಒಂದು, ಇಲ್ಲಾಂದರೆ ಚಾನಲ್ ಡಿಲೀಟೇ ಆಗಿಬಿಡುತ್ತೆ ಒಂದು. ಸೊ ಈ ರೀತಿ ಎಲ್ಲ ಮಾಡಬೇಡಿ. ಇನ್ನು ಸುಮಾರು ಜನ ಏನು ಮಾಡ್ತಿದ್ದಾರೆ ಅಂದರೆ ಈ ರೀತಿ ಮಾಡೋದಕ್ಕೆ, ವಾಚ್ ಓವರ್ ಮಾಡ್ಕೊಳ್ಳೋದಕ್ಕೆ ಒಂದು ವಿಡಿಯೋ ಏನೋ ಹಾಕೋದು, ಯಾವುದೋ ಒಂದು ವಿಡಿಯೋ 10 ನಿಮಿಷದ ವಿಡಿಯೋ ಹಾಕೋದು, ಅದ್ರ ಜೊತೆ ಒಂದು 5 ನಿಮಿಷದ ವಿಡಿಯೋ ನಮ್ಮ ವಿಡಿಯೋನ ಸೇರಿಸ್ಬಿಟ್ಟು ಎರಡು ಮರ್ಜ್ ಮಾಡಿ ಒಂದು 15 ನಿಮಿಷದ ವಿಡಿಯೋ ಮಾಡಿ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು. ಸೊ ಅದ್ರ ಮೇಲೆ ವ್ಯೂಸ್ ಬಂತು ಅಂದರೆ ಆ ವಿಡಿಯೋನ ಟ್ರಿಮ್ ಮಾಡಿ ಕಟ್ ಮಾಡಿಕೊಂಡು ಒಂದು 5 ಮಿನಿಟ್ ಇರೋದು ನಮ್ಮ ವಿಡಿಯೋ ಏನಿರುತ್ತೆ ಅದನ್ನಷ್ಟೇ ಇಟ್ಕೊಂಡು 10 ನಿಮಿಷದ ವಿಡಿಯೋ 10 ನಿಮಿಷದ ವಿಡಿಯೋನ ಕಟ್ ಮಾಡಿ ತೆಗೆದುಹಾಕಿ ಬಿಸಾಗೋದು. ಸೊ ಈ ರೀತಿ ಮಾಡಿದರೂ ಡಿಸೆಪ್ಟಿವ್ ಕಂಟೆಂಟ್ ಅಲ್ಲಿ ಬರುತ್ತೆ, ಚಾನಲೇ ಡಿಲೀಟ್ ಆಗಿಬಿಡುತ್ತೆ ಯೂಟ್ಯೂಬ್ ಕಡೆಯಿಂದ. ಸೊ ನೆನಪಿರಲಿ, ಈ ರೀತಿ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಒಂದು ಕೆಲಸ ಮಾಡೋದು ಏನು ಅಂದರೆ ನಾನು ಹೇಳಿದ್ದೀನಲ್ಲ ಅದೇ ರೀತಿ ನೀವು ಮಾಡಿ. ಸೊ ಇದರಿಂದ ಚಾನಲ್ ಆರ್ಗ್ಯಾನಿಕಲಿ ಗ್ರೋ ಆಗುತ್ತೆ ಸ್ನೇಹಿತರೆ, ಆರ್ಗ್ಯಾನಿಕಲಿ ಗ್ರೋ ಆಗುತ್ತೆ. ಮಾನಿಟೈಸೇಷನ್ ಮಾಡ್ಕೋಬೇಕು ಅಂದರೆ ಈ ರೀತಿ ಮಾಡಿ. ಏನು ಪ್ಲೇ ಲಿಸ್ಟ್ ಆನ್ ಮಾಡಿ ಇಡೋದು ಈ ರೀತಿ ಎಲ್ಲ ಮಾಡಿದರೆ ಏನೇನು ಇದರಿಂದ ಸಿಗಲ್ಲ. ಇನ್ನು ನೋಡಿ, ಈ ರೀತಿ ಎಲ್ಲ ಮಾಡಿಕೊಂಡ್ರು, ಮಾನಿಟೈಸೇಷನ್ ಮಾಡಿಕೊಂಡ್ರು ನೀವು ಏನು ಮಾಡೋದಿದೆ ಹೇಳಿ? ಇದರಿಂದ ಮತ್ತೆ ನೀವು ಈ ಪ್ಲೇ ಲಿಸ್ಟ್ ಆನ್ ಮಾಡಿಕೊಂಡು ಆಮೇಲೆ ವಿಡಿಯೋಸ್ ಎಲ್ಲ ಹಾಕಿ ಅರ್ನಿಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಹೇಳಿ? ನೋ. ಯಾಕಂದರೆ ಆವಾಗ ಆರ್ಗ್ಯಾನಿಕಲಿ ವ್ಯೂಸ್ ಬೇಕು. ಸೊ ಆರ್ಗ್ಯಾನಿಕಲಿ ವ್ಯೂಸ್ ಬರೋದು ಇದೇ ರೀತಿ. ನಿಮ್ಮ ವಿಡಿಯೋ ನೀವೇ ನೋಡಿ, ಫೇಕ್ ಮೇಲ್ ಐ ಡಿಸ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಆ ಮೇಲ್ ಐ ಡಿಯಲ್ಲಿ ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ, ಅದರಲ್ಲಿ ಒಂದು 2 ಮಾಡಿ. ನಿಮ್ಮ ಏನು ಚಾನಲ್ ರನ್ ಮಾಡ್ತಿದ್ದೀರಾ ಅದರಲ್ಲಿ 2 ಮೇಲ್ ಐ ಡಿ ಇರಲಿ. ಅದು ಬಿಟ್ಟು ಬೇರೆ ಮೊಬೈಲ್ ನಿಮ್ಮ ಹತ್ರ ಬೇರೆ ನಿಮ್ಮ ರಿಲೇಟಿವ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಇತ್ತು ಮೊಬೈಲ್ ಅಂದರೆ ಅದರಲ್ಲಿ 2-3 ಚಾನಲ್ ಮೇಲ್ ಐ ಡಿ ಕ್ರಿಯೇಟ್ ಮಾಡಿ. ಸೊ ಆ 2-3 ಮೇಲ್ ಐ ಡಿಯಿಂದಲೂ ನೀವು ನೋಡ್ಬೋದು ಅದರಲ್ಲಿ. ಸೊ ನೋಡಿದರೆ ಒಂದು 2 ಟೈಮ್ಸ್ ಮಾತ್ರ ಆ ಮೇಲ್ ಐ ಡಿಯಿಂದ ಒಂದು ವಿಡಿಯೋ ನೋಡಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಚಾನಲ್ ಮೇಲೆ ಹಾಕಿರೋ ವಿಡಿಯೋ ಮೇಲೆ ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ತೋರಿಸುತ್ತೆ. ಆಡಿಯನ್ಸ್ ರಿಟೆನ್ಷನ್ ಎಷ್ಟು ಜಾಸ್ತಿ ಬರುತ್ತೆ ಅಷ್ಟು ಜನರಿಗೆ ರೆಕಮೆಂಡೇಷನಲ್ಲಿ ನಮ್ಮ ವಿಡಿಯೋ ಹೋಗುತ್ತೆ. ಸೊ ಎಷ್ಟು ನಾವು ನೋಡ್ತೀವಿ ಅಷ್ಟು ರಿಕಮೆಂಡೇಷನಲ್ಲಿ ಹೋಗುತ್ತೆ. ಸೊ ವೈರಲ್ ಆಗಲಿಕ್ಕೆ ಕಾರಣವೇ ಇದೇ ಇರುತ್ತೆ. ಯಾಕಂದರೆ ನಾನು ವಿಡಿಯೋ ಓಪನ್ ಮಾಡಿದ್ದೀನಿ, ಸೊ 50%ವರೆಗೂ ನಾ ವಿಡಿಯೋ ನೋಡಿದೆ ಅಂದರೆ ಅದು ತುಂಬ ವೈರಲ್ ಆಗೋ ಚಾನ್ಸ್ ಇರುತ್ತೆ. ಸೊ ಇದು ಒಂದು ಯೂಟ್ಯೂಬ್ ಮೇಲೆ ಆಗುವಂಥದ್ದು. ಸೊ ಎಷ್ಟು ನಾವು ಆಡಿಯನ್ಸ್ ರಿಟೆನ್ಷನ್ ತೊಗೊಂಡು ಬರ್ತೀವಿ ಚಾನಲ್ ಮೇಲೆ, ಅದರಿಂದ ಜಾಸ್ತಿ ಜನಕ್ಕೆ ರಿಕಮೆಂಡ್ ಆಗುತ್ತೆ, ಜಾಸ್ತಿ ಜನರಿಗೆ ಅದು ತಲುಪುತ್ತೆ. ಅಲ್ಲಿ ಅವ್ರು ಕ್ಲಿಕ್ ಮಾಡಿ ನೋಡಬೇಕಾದ್ರೆ ನಿಮ್ಮ ಥಂಬ್ನೇಲ್ ಸರಿ ಇರಬೇಕು, ಇದು ಕೂಡ ಮ್ಯಾಟರ್ ಮಾಡುತ್ತೆ. ಸೊ ಇದೆಲ್ಲ ನೀವು ಮಾಡಿಕೊಂಡು ಎಷ್ಟು ಅಟ್ರಾಕ್ಟಿವ್ ಥಂಬ್ನೇಲ್ ಮಾಡ್ತೀರಾ ಅಷ್ಟು ಬೇಗ ವ್ಯೂಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಆರ್ಗ್ಯಾನಿಕಲಿ ಕೆಲಸ ಮಾಡಿ. ನೀವು ಪ್ಲೇ ಲಿಸ್ಟ್ ಆನ್ ಮಾಡ್ಕೊಂಡು ಇಟ್ಕೊಂಡು ಈ ರೀತಿ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಡಿಸೆಪ್ಟಿವ್ ಕಂಟೆಂಟ್ ಬಂದು ಚಾನಲ್ಗೆ ಇಶ್ಯೂ ಆಗುತ್ತೆ. ಹಾಗಾಗಿ ಈ ರೀತಿ ನೀವು ಮಾಡಿ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಹೇಳಿ, ಇದ್ರ ಬಗ್ಗೆ ನಾನು ಇನ್ನೊಂದು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ಈ ರೀತಿ ಪ್ಲೇ ಲಿಸ್ಟ್ ಆನ್ ಮಾಡಿ ಇಟ್ಕೊಂಡು ಸುಮ್ಮನೆ ನೈಟೆಲ್ಲ ಆನ್ ಮಾಡಿಟ್ಟು ಆಮೇಲೆ ನೋಡಿದರೆ ವಾಚ್ ಅವರೇ ಕೌಂಟ್ ಆಗ್ತಿರಲ್ಲ. ಸೊ ಮತ್ತೆ ಅದೇ ಮಾಡೋದು, ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ. ನಾನು ಹೇಳಿರೋ ಪ್ರಕಾರ ಒಂದು 2 ಮೊಬೈಲಲ್ಲಿ, 2 ಮೊಬೈಲಲ್ಲ ಬೇಕಾದಷ್ಟು ಮೊಬೈಲಲ್ಲಿ ನೀವು 1-2 ಸರಿ ಒಂದು ಮೇಲ್ ಐ ಡಿ ಓಪನ್ ಮಾಡ್ಕೊಳ್ಳೋದು, 2 ಸರಿ ಆ ವಿಡಿಯೋನ ನೋಡೋದು, ಅದು ಸ್ವಿಚ್ ಮಾಡಿಕೊಂಡು ಮತ್ತೆ ಅದೇ ಮೊಬೈಲಲ್ಲಿ ಮತ್ತೆ ಬೇರೆ ಮೇಲ್ ಐ ಡಿಯಿಂದ ಇನ್ನೊಂದು 2 ಸರಿ ನೋಡೋದು. 1-2 ಸರಿ ಆ ವಿಡಿಯೋ ನೋಡಿ. ಸೊ 2 ಸರಿ ಒಂದು 10 ಸರಿ ನೀವು ವಿಡಿಯೋ ನೋಡಿದರೆ 10 ವ್ಯೂಸ್ ಬರುತ್ತೆ. 10 ವ್ಯೂಸ್ ಬಂದ ಮೇಲೆ ಅದೇ 10 ವ್ಯೂಸ್ನಿಂದ ಆಡಿಯನ್ಸ್ ರಿಟರ್ನ್ ಜಾಸ್ತಿ ಆಗಿದೆ ಅಂತ ಹೇಳಿ ಇನ್ನೂ 100 ಜನಕ್ಕೆ ರೆಕಮೆಂಡ್ ಆಗುತ್ತೆ. ರೆಕಮೆಂಡ್ ಆಯಿತು, ಅವರು ನೋಡಿದರೆ ಇನ್ನೂ 10 ಜನಕ್ಕೆ, ಎಷ್ಟು ಜನ ನೋಡ್ತಾರೆ ಅಷ್ಟು ಜನಕ್ಕೆ ಅದು ರೆಕಮೆಂಡ್ ಆಗುತ್ತೆ. ಸೊ ಈ ರೀತಿ ಆರ್ಗ್ಯಾನಿಕಲಿ ಗ್ರೋ ಮಾಡಲಿಕ್ಕೆ ನೀವು ಟ್ರೈ ಮಾಡಿ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ನ ಇಂಥವುದೇ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.